ನಾಯಕನಹಟ್ಟಿ ಪಟ್ಟಣದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ಶ್ರೀಕಾಂತ್ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿ, ಗ್ರಾಮೀಣ ಭಾಗದ ಬಡ ಜನತೆಗೆ ಉಚಿತ ಆರೋಗ್ಯ ಶಿಬಿರ ವರದಾನವಾಗಲಿದೆ. ಇದರ ಉಪಯೋಗ ಪ್ರತಿಯೊಬ್ಬರು ಪಡೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಕರೆ ನೀಡಿದರು. ಶನಿವಾರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸೇನೆ ಹಾಗೂ ಮದರ್ ತೆರೇಸಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹೃದಯ ರೋಗ, ನರರೋಗ, ಕ್ಯಾನ್ಸರ್ ಹಾಗೂ ಮೂತ್ರಪಿಂಡ ಕಲ್ಲು ಕಾಯಿಲೆಗಳಿಗೆ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿರುವುದು ಸಂತಸ ತಂದಿದೆ ಎಂದರು. ಇದರ ಉಪಯೋಗ ಎಲ್ಲ ಕಡು ಬಡವರು ದೊರೆಯಲಿ ಎಂದು ಹೇಳಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ಸೇನೆ ಪದಾಧಿಕಾರಿಗಳ ಶ್ರಮ ಸಾರ್ಥಕ. ಇವರ ಸೇವೆ ಅನನ್ಯ. ದೊಡ್ಡ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯಲು ಚಿತ್ರದುರ್ಗ, ದಾವಣಗೆರೆ, ಬೆಂಗಳೂರು, ಮಣಿಪಾಲ್ಗೆ ಹೋಗಬೇಕಾಗಿತ್ತು. ಇಂಥ ಶಿಬಿರ ಇಲ್ಲಿ ನಡೆಸುತ್ತಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜಿಲ್ಲಾ ಅಧ್ಯಕ್ಷ ಸತೀಶ್, ಮಹಿಳಾ ಜಿಲ್ಲಾ ಅಧ್ಯಕ್ಷೆ ರಾಜಣ್ಣ, ರೇಣುಕಾ, ಜಿಲ್ಲಾ ಕಾರ್ಯದರ್ಶಿ ಓಬಳೇಶ್ ಯಾದವ್, ತಾಲೂಕು ಅಧ್ಯಕ್ಷ ಪಿ ಮುತ್ತಯ್ಯ, ಪ್ರಚಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅರುಣ್, ಪದಾಧಿಕಾರಿಗಳಾದ ಸೋಮಣ್ಣ, ಸತೀಶು, ಅನ್ಸೂಯಮ್ಮ, ಕುಸುಮ, ಅರ್ಚನಾ, ಕೆಪಿ ನಾಗರಾಜ್, ರಾಘವೇಂದ್ರ, ಮಂಜುನಾಥ್, ಮಧು, ತಿಪ್ಪೇಸ್ವಾಮಿ ಹಾಗೂ ಇತರರು ರೋಗಿಗಳು ಇದ್ದರು. ಬೋನ್ ಸ್ಪೆಷಲಿಸ್ಟ್ ಎಲ್ಲರೂ ಬಂದಿದೆ. ಅದನ್ನ ಒಂದು ಪ್ರಯೋಜನ ನಮ್ಮ ಹೋಬಳಿಯ ಹಲವಾರು ರೀತಿ ಜನ ಇದ್ದಾರೆ, ಇವತ್ತು ಬಡವರಿದ್ದಾರೆ. ಇಲ್ಲಿ ಬೇಕಾದಂಥ ಬೇರೆ ಸಿಟಿಗೆ ಹೋಗ್ಬೇಕು ನಾವು, ಚಿತ್ರದುರ್ಗ, ಚಳ್ಳಕೆರೆ ಅಥವಾ ಬೆಂಗಳೂರು. ಇಲ್ಲೇ ಬಂದಾಗ ನಾವು ಉಚಿತವಾಗಿ ಅದನ್ನ ಸಲಹೆ ಸೂಚನೆ ತಗೊಂಡು ಅವ್ರು ಮಾರ್ಗದರ್ಶನ ಕೊಡ್ತಾರೆ, ಚೆಕ್ ಮಾಡ್ತಾರೆ, ಅವ್ರಿಗೆ ಏನು ಬೇಕು ಮೂಲಭೂತವಾದ ರಕ್ಷಣಾ ವೇದಿಕೆಯರು ಮಾಡ್ತಿರೋದು ಎಲ್ಲ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಅವರು ಕಣ್ಣಿಂದ ಆಗಿರ್ಬೋದು, ಹಾರ್ಟಿಂದ ಆಗಿರ್ಬೋದು, ಪ್ರತಿಯೊಂದೂ ಒಂದು ಎಲ್ಲ ಮಾಡುವಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ, ಅವರಿಗೆ ನಾವು ಸಹ ಅವ್ರಿಗೆ ಕೈ ಜೋಡಿಸೋಣ, ಒಗ್ಗೂಡಿಸೋಣ. ಮತ್ತು ನಾವು ತೋರಿಸ್ಕೊಂಡು ಹೋಗಿ ನೀವು ಸಹ ನೀವೇ ಆಗಿ ಸುಮ್ಮನಿರಬಾರ್ದು, ಬೇರೆಯವ್ರಿಗೆ ಹೇಳಬೇಕು ಈ ಥರ ಬಂದಿದ್ದಾರೆ, ಹೋಗಿ ತೋರಿಸ್ಕೊಂಬರ್ರಿ ಅಂತ ಹೇಳಿದ್ರೆ ಇನ್ನು ಅನೇಕ ಜನಗಳು ಅವರಿಗೆ ತೋರಿಸ್ಕೊಳ್ಳೋ ಕೆಪಾಸಿಟಿ ಇರಲ್ಲ, ಇಲ್ಲಿಂದ ದುರ್ಗ, ದಾವಣಗೆರೆಗೆ ಹೋಗೋವಂಥ ಅವಶ್ಯಕತೆ ಇರಲ್ಲ, ಒಬ್ಬರ ಕೈಲಿ ಆಗಲ್ಲ ಹೋಗೋಕ್ಕೆ, ವಯಸ್ಸಾಗಿರುತ್ತೆ. ಅವ್ರು ಇಲ್ಲೇ ಇದ್ದರೆ ಈ ಶಿಬಿರವನ್ನು ಎಲ್ಲರೂ ಬಂದು ಶಿಬಿರದಲ್ಲಿ ಭಾಗವಹಿಸಿ ಆ ಭಾಗದಲ್ಲಿ ಅವ್ರದ್ದು ಎಲ್ಲ ಒಂದು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ರಿ. ಈ ಒಂದು ಶಿಬಿರ ಅಂದರೆ ನೀವು ಎಲ್ಲ ಹೋಗಿ ತೋರಿಸ್ಕೊಂಬರ್ಬೇಕಾಯ್ತು. ಇವತ್ತು ನಾವು ಇಷ್ಟೆಲ್ಲ ಇವರು ಮಾಡ್ತಾ ಇದಾರೆ ಅಂದರೆ ಮಂಜಣ್ಣ ಇವರೆಲ್ಲ ಈ ರಕ್ಷಣಾ ವೇದಿಕೆ ಮಾಡ್ತಾ ಇದಾರೆ ಅಂದರೆ ನಮ್ಮದು ದೊಡ್ಡ ಗ್ರೇಟ್. ಯಾಕಂತೀರಾ, 44 ಹಳ್ಳಿಗಳಲ್ಲಿ ಎಲ್ಲೋದ್ರೂ ಇಲ್ಲಿ ನಾಯಕನಿಗೆ ಬಂದು ತಪಾಸಣೆ ಮಾಡಬೇಕು. ಅದಕ್ಕೋಸ್ಕರ ಇಂಥ ಅವಕಾಶ ನಾವು ಕಳ್ಕೊಂಡ್ರೆ ಈಗ ಡಾಕ್ಟರ್ಗಳು ಬಂದಾರೆ, ನಿಮ್ಗೇನು ಸಮಸ್ಯೆ ಐತೆ, ಇಂಥ ಸಮಸ್ಯೆ ಅಂದರೆ ಈಗ ಸಾವಿರಾರು ಗಟ್ಟಲೆ ದುಡ್ಡು ಕೊಟ್ಟು ಬೇರೆ ಕಡೆಗೆ ಹೋಗಿ ಚೆಕ್ ಮಾಡ್ಸೋಕ್ಕಾಗಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಬಂದರೆ ಈಗ ನಾವು ಏನು ಬಸ್ಸಿಂದ ಬಂದು ಆಟೋಯಿಂದ ಬಂದು ಇಲ್ಲಿ ತೋರಿಸ್ಕೊಂಡು ಹೋದರೆ ಎಲ್ಲ ಚೆನ್ನಾಗಾಗ್ತದಂತ. ಏನನ್ನ ದೊಡ್ಡ ಕಾಯಿಲೆ ಇದ್ರೆ ಅವರಿಗೆ ವಿಚಾರ ಮಾಡಿ ಇಲ್ಲಿಂದ ಬೆಳೆಸ್ಕೊಂಡು ಹೋದ್ರೆ ಮುಂದೆ ಏನು ಮಾಡಬೇಕಂತ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಾವೆಲ್ಲ ಯಾರ್ಯಾರಿದ್ದಾರೆ ಎಲ್ಲರೂ ಇನ್ನು ಒಂದು ದಿವಸ ಇವತ್ತೊಂದಾಗಿರ್ತಾರೆ. ಅದಕ್ಕೆ ನಮ್ಮ ಮನೆಗಳಾಗೆ ಯಾರನ್ನ ಇಲ್ಲಿ ನಾಲ್ಕು ಗಂಟೆಗೆ ಅವರು ಪಾಕೆಟಲ್ಲಿ ಈ ಮಂಚನ್ ಚೆನ್ನಾಗಿದ್ರೆ ಮಾತ್ರ ಕೆಲಸ.